ಜೈನ ಧರ್ಮ ಮತ್ತು ಹಿಂದೂ ಧರ್ಮ ಅಂತ ಹುಟ್ಟು ಹಾಕಿದ್ದು ಅವರೇ. ಆ ನಂತರ ಸುಪ್ರೀಂ ಕೋರ್ಟ್ನಲ್ಲಿ ಇವರೇ ಧರ್ಮಾಧಿಕಾರಿಗಳು ಅಫಿಡವಿಟ್ ಕೊಟ್ಟಿದ್ದಾರೆ ಇನ್ ದ ಇಯರ್ 1972. ಇದು ಹಿಂದೂ ದೇವಸ್ಥಾನನೇ ಅಲ್ಲ, ಹಿಂದೂ ಡೋಂಟ್ ಹ್ಯಾವ್ ರೈಟ್ಸ್ ಆಫ್ ವರ್ಷಿಪ್ ಅಟ್ ಧರ್ಮಸ್ಥಳ ಅಂತ ಹೇಳಿದ್ದಾರೆ. ಇಟ್ ಈಸ್ ನಾಟ್ ಅ ಟೆಂಪಲ್, ಇಟ್ ಈಸ್ ಇನ್ಸ್ಟಿಟ್ಯೂಟ್ ಅಟ್ ಧರ್ಮಸ್ಥಳ ಅಂತ ಹೇಳಿ ಇದೇ ಧರ್ಮಾಧಿಕಾರಿಗಳೇ ಹಾಕಿದ್ದಾರೆ. ಇಲ್ಲಿ ಜೈನ ಅಂಡ್ ಹಿಂದೂ ಅಂತ ತರ್ತಾ ಇರೋರು ನಾವಲ್ಲ. ಯಾಕಂತ ಹೇಳಿದ್ರೆ ಅವರು ಸುಪ್ರೀಂ ಕೋರ್ಟಿಗೆ ಅವರೇ ಅಫಿಡವಿಟ್ ಅಲ್ಲಿ ಹಾಕಿದ್ದಾರೆ. ನಾವು ದೇವ್ರ ಭಕ್ತರು ಮಾತ್ರ, ದೇವ್ರ ಭಕ್ತರ ಅದನ್ನ ಹಿಂದೂಗಳು ನಡ್ಸ್ಕೊಂಡು ಹೋಗ್ತಾರೋ ಜೈನರು ನಡ್ಸ್ಕೊಂಡು ಹೋಗ್ತಾ ಇದಾರೋ ನಮ್ಮ ತಲೆಯಲ್ಲಿ ಇದ್ದಿದ್ದಿಲ್ಲ. ನಾವೇನ್ ತಿಳ್ಕೊಂಡಿದ್ವಿ, ಇವರು ಬ್ರಾಹ್ಮಣರು ಅಂತ ತಿಳ್ಕೊಂಡಿದ್ವಿ. ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ಇವ್ರನ್ನ ನಾವು ಇವ್ರ ಹೆಗಡೆ ಅಂತ ತಿಳ್ಕೊಂಡಿದ್ವಿ. ರಾಮಕೃಷ್ಣ ಹೆಗಡೆ ತುಂಬಾ ಒಳ್ಳೆ ಹೆಸರಿದೆ. ಹೆಗಡೆ ಕುಟುಂಬ ಅಲ್ಲಿರುವಂತ ಎಲ್ಲಾ ಹೆಗಡೆ ನಾವು ರೆಸ್ಪೆಕ್ಟ್ ಕೊಡ್ತೀವಪ್ಪ. ಸೊ ಆ ತರ ಇವರು ಅಂತ ತಿಳ್ಕೊಂಡಿದ್ವಿ. ಇವ್ರು ನಮಗೆ ಹೇಳ್ಕೊಟ್ಟಾರೆ, ನಮ್ಮ ಮೇಲೆ ಕೇಸ್ ಹಾಕಿ. ನಾನ್ ತಿಳ್ಕೊಂಡಿದ್ದು ಜೈನರು ಹಿಂದೂಗಳು ಎಲ್ಲರೂ ಒಂದೇ ಅಂತ ನಾನ್ ತಿಳ್ಕೊಂಡಿದ್ದೆ. ಯಾವಾಗ ಇವ್ರು ನನ್ನ ಮೇಲೆ ಕೇಸ್ ಹಾಕಿದಾರಲ್ಲ, ನನಗೆ ಅರ್ಥ ಆಯ್ತು ನಾವಿಬ್ರು ಬೇರೆ ಬೇರೆ ಅಂತ.